ಅವ್ರ ಮೇಲೆ ಕೋಪ ಇದ್ರೆ ನನ್ನ ಮಗಳ ಜೀವನನ ನಾಶ ಮಾಡ್ಬೇಕು ಅಂತ ಅದ್ ಹೇಗ್ರಿ ನೋಡ್ದ ಅವನು? ಹೆತ್ತವರನ್ನೇ ದ್ವೇಷಿಸೋ ಅಂತವನ್ಗೆ ಈ ವಿವೇಚನ ಬುದ್ಧಿ ಎಲ್ಲಿರುತ್ತೆ ಜಾನಕಿ? ನನ್ನ ಮಗಳ ವಿಷಯದಲ್ಲಿ ತಪ್ಪು ಮಾಡಿದವನ ಅಂತ್ಯ ನೋಡಬೇಕು ಅಂತ ಹೋದ ನಮಗೆ ಅವನ ಅಪ್ಪ ಅಮ್ಮ ಅಡ್ಡ ಬಂದಿದ್ದಕ್ಕೆ ಏನು ಮಾಡಕ್ಕಾಗದೆ ಸುಮ್ಮನೆ ಬಿಟ್ವಿ. ಇಷ್ಟೆಲ್ಲ ನಡೆದ್ರು ಅವರು ಮಾತ್ರ 10 ಜನರಿಗೆ ಈ ವಿಷಯ ಗೊತ್ತಾಗಕ್ಕೂ ಮುಂಚೆ ಮದುವೆ ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ರು. ಪ್ರಶಾಂತ್ ಕೂಡ ನಮ್ಮಣ್ಣ ತಪ್ಪು ಮಾಡಿದಾನೆ, ನಾನು ರಾಜಲಕ್ಷ್ಮಿನ ಮದುವೆ ಮಾಡ್ಕೊಂಡು ಆ ತಪ್ಪನ್ನ ಸರಿ ಮಾಡ್ತೀನಿ ಅಂತ ಒಳ್ಳೆ ತಂದಲ್ಲಿ ಮಾತಾಡ್ದ. ಅಮ್ಮ ರಾಜಿ ಅವ್ರು ಆದಷ್ಟು ಬೇಗ ಮದುವೆ ಮಾಡಿಸ್ಬಿಡೋಣ ಅಂತಿದ್ದಾರೆ. ನಾನು ಅದಕ್ಕೆ ಒಪ್ಕೊಂಡೆ. ನಿನಗೇನು ಅಭ್ಯಂತರ ಇಲ್ಲ ಅಲ್ವಾ? ಇಲ್ಲ ಅಪ್ಪ, ನಿಮ್ಮಿಷ್ಟನೇ ನನ್ನಿಷ್ಟ. ರಾಜಿ, ಮತ್ತೆ ನಿನ್ನ ಓದು ಒಳ್ಳೆ ಹಾಕಿ ಪ್ಲೇಯರ್ ಆಗ್ಬೇಕು ಅನ್ಕೊಂಡ ನಿನ್ನ ಆ ಗುರಿ ನನ್ನಿಂದ ನಮ್ಮ ಮನೆ ಮರ್ಯಾದೆ ಹೋಗುವಂತ ಪರಿಸ್ಥಿತಿ ಬಂದಿದ್ರು ನನ್ನ ಓದ್ಗೋಸ್ಕರ, ನನ್ನ ಗುರಿಗೋಸ್ಕರ ನಮ್ಮ ಅಪ್ಪನ ಮರ್ಯಾದೆ ಹೋಗ್ತಿದ್ರೆ ನನಗೆ ನೋಡ್ಕೊಂಡಿರಕ್ಕಾಗಲ್ಲ. ಅಪ್ಪ, ನಿಮ್ಮಿಷ್ಟದ ಪ್ರಕಾರ ನಾನು ನಡ್ಕೊಳ್ಳೋವರೆಗೂ ನನಗೆ ಯಾವ ಕಷ್ಟಗಳು ಬರಲ್ಲ. ನನ್ನಿಷ್ಟ ಅಂತ ನಾನು ಬೇರೆ ದಾರಿ ಹೋದಾಗ್ಲೇನೆ ನನಗೆ ಕಷ್ಟಗಳು ಬಂದಿದ್ದಲ್ವಾ? ನನ್ನಿಂದನೇ ನಿಮ್ಗಳಿಗೂ ಈ ನೋವು.